ಎಲ್ಲರಿಗೂ ನಮಸ್ಕಾರ. ನಾನು ಸೂರ್ಯ ತೇಜಾಜಿ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತತ್ ಭಾರತ ನಾಮಂ ಭಾರತೀಯತ್ರ ಸಂತತಿ. ವಿಷ್ಣು ಪುರಾಣದಲ್ಲಿ ಕಂಡುಬರುವಂತಹ ಈ ಒಂದು ಶ್ಲೋಕ ಏನಿದೆ, ಶ್ಲೋಕದಲ್ಲಿ ಭಾರತದ ಒಂದು ಪ್ರಾಚೀನ ವಿಸ್ತರಣೆಯ ಬಗ್ಗೆ ನಮಗೆ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಯಾವ ಭೂಮಿ ಸಮುದ್ರಗಳ ಉತ್ತರಕ್ಕೆ ಹಾಗೂ ಹಿಮಾಲಯ ಪರ್ವತದ ದಕ್ಷಿಣಕ್ಕೆ ಇರುವಂತಹ ಭೂಮಿ ಏನಿದೆ, ಈ ಭೂಮಿಯನ್ನ ನಾವು ಭಾರತ ಅಂತ ಕರಿತೀವಿ. ಹಾಗೂ ಈ ಭೂಮಿಯಲ್ಲಿ ವಾಸವಾಗಿರುವಂತಹ ಜನರೇನಿದ್ದಾರೆ, ಇವರು ಭರತ ಮಹಾರಾಜನ ಸಂತತಿ ಅನ್ನುವಂಥದ್ದು ಈ ಶ್ಲೋಕದ ಒಂದು ಪ್ರಮುಖ ಅರ್ಥ. ನಮ್ಮ ಈ ಒಂದು ಉಪಖಂಡಕ್ಕೆ ಹಲವಾರು ಹೆಸರುಗಳು: ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ. ಮೊದಲ 3 ಹೆಸರುಗಳೇನೇನಿದೆ, ಇದರ ಹಿಂದಿರುವಂತಹ ರಹಸ್ಯ ಅಂತ ಅಂದ್ರೆ ಅದು ಭರತ ಮಹಾರಾಜ. ಮಹಾಭಾರತದ ಉಲ್ಲೇಖವಾಗಿರುವಂತಹ ಶಕುಂತಲೆ ಹಾಗೂ ದುಷ್ಯಂತನ ಮಗನಾದಂತಹ ಭರತ ಮಹಾರಾಜ ಏನಿದ್ದ, ಆತ ಒಬ್ಬ ಶ್ರೇಷ್ಠ ದೊರೆಯಾಗಿದ್ದನಂತೆ. ಆತ ಆಳ್ವಿಕೆ ಮಾಡಿದಂತಹ ಈ ಭೂಮಿ ಏನಿದೆ, ಈ ಭೂಮಿಗೆ ಆತನ ಹೆಸರಿನಿಂದ ಕರೆಯಲ್ಪಡ್ತಾ ಹೋಗ್ತಾರೆ. ಭರತವರ್ಷ, ಭರತಖಂಡ ಮತ್ತು ಭಾರತ ಅನ್ನುವಂಥದ್ದು. ಇನ್ನ ಜಂಬೂದ್ವೀಪ ಅನ್ನುವಂಥ ಹೆಸರೇನಿದೆ, ಈ ಒಂದು ಪ್ರದೇಶದಲ್ಲಿ ಯಥೇಚ್ಛವಾಗಿ ಜಂಬೆ ಹಣ್ಣು, ನೇರಳೆ ಹಣ್ಣು, ಬ್ಲ್ಯಾಕ್ ಬೆರಿ ಫ್ರೂಟ್ ಅಂತ ಏನ್ ಕರಿತೀವಿ, ಇದು ಸಿಗ್ತಾ ಇತ್ತಂತೆ. ಆ ಕಾರಣದಿಂದಾಗಿ ಜಂಬೂದ್ವೀಪ ಅಂತ ಹೇಳಿ ಕರಿತಾ ಇದ್ರು. ಇನ್ನ ಹಿಂದೂಸ್ತಾನ ಮತ್ತು ಇಂಡಿಯಾ, ಇದರ ಹಿಂದೆ ಇರುವಂತಹ ವಿಚಾರ ನಮ್ಮ ಸಿಂಧೂ ನದಿ. ಸಿಂಧೂ ನದಿ ಎಲ್ಲರಿಗೂ ಗೊತ್ತಿದೆ. ನಮ್ಮ ಪ್ರಾಚೀನ ಒಂದು ನಾಗರಿಕತೆಯಾದಂತಹ ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಅಂತ ಏನ್ ಕರಿತೀವಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಅದು ಈ ನದಿಯ ಒಂದು ಬಯಲು ಪ್ರದೇಶದಲ್ಲಿ ಬೆಳೆದಂತಹ ಒಂದು ನಾಗರಿಕತೆ. ಆ ಕಾಲದಲ್ಲಿ ಬಂದಂತಹ ಪರ್ಷಿಯನರು ಈ ಪ್ರದೇಶವನ್ನ ಹಿಂದೂಸ್ತಾನ, ಸಿಂಧು ನದಿಗೆ ಹಿಂದೂಸ್ತಾನ, ಹಿಂದೂ ನದಿ ಅಂತ ಹೇಳಿ ಕರಿತಾ ಇದ್ರು, ಹಿಂದೂಸ್ತಾನ ಅಂತ ಬಂತು. ನಂತರದಲ್ಲಿ ಬಂದಂತಹ ಗ್ರೀಕರು ಇಂಡೋಸ್ ಅಥವಾ ಇಂಡಿಯಾ ಅನ್ನುವಂಥ ಪದದ ಒಂದು ಮೂಲ ಅಂತಂದ್ರೆ ಅದು ಗ್ರೀಕರು ಅಂತಾನೆ ಹೇಳ್ಬೋದು. ಸೊ ಹೀಗೆ ಹಲವು ಹೆಸರುಗಳಿಂದ ನಮ್ಮ ಭಾರತವನ್ನ ಕರೆಯಲ್ಪಡ್ತಾ ಹೋಗ್ತಾರೆ. ಹಾಗೂ ಆ ಹಿಂದೆ ಇರುವಂತ ಇತಿಹಾಸ ಇದು.